ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂಟಿ ಮಹಿಳೆಯನ್ನು ಟಾರ್ಗೆಟ್ ಮಾಡಿ ಆಕೆ ಫೈನಾನ್ಸ್ ಮಾಡ್ತಿದ್ಲು ಅಂತೇಳಿ ಆಕೆಯ ಮನೆಯಿಂದ ಹಣವನ್ನು ಕಸಿದುಕೊಳ್ಳುವಂಥ ಸಲುವಾಗಿ ಆಕ್ಸಿಡೆಂಟ್ ಪ್ಲಾನನ್ನು ಮಾಡಿ ಈಗಾಗಲೇ 4 ಅಂಧರಾಗಿರ್ತಕ್ಕಂಥದ್ದು. ನಾನು ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ಅರೆಸ್ಟ್ ಆಗಿರ್ತಕ್ಕಂಥವರ ಪೈಕಿ ರೌಡಿ ಶೀಟರ್ ಮಂಜುನಾಥ್ ಎಂಬಾತ ಈಗಾಗಲೇ ಕಸ್ಟೋಡಿಯಲ್ ಡೆತ್ ಆಗಿರ್ತಕ್ಕಂಥದ್ದು. ಇಡೀ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಏಪ್ರಿಲ್ 21ರಂದು ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ನೀವೇನು ಟಿ ವಿ ನೈನ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಇದೇ ಒಂದು ಸ್ಪಾಟ್ನಲ್ಲಿ ಆಕ್ಸಿಡೆಂಟ್ ಮಾಡ್ತಾರೆ. ಅಂದರೆ ಟೂ ವೀಲರ್ನಲ್ಲಿ ಬಂದು ಓರ್ವ ವ್ಯಕ್ತಿ ಆಕ್ಸಿಡೆಂಟನ್ನು ಮಾಡಿ ಆಕೆ ಇದೇ ಸ್ಪಾಟ್ನಲ್ಲಿ ಕುಸಿದು ಬೀಳ್ತಾಳೆ. ತಕ್ಷಣ ಆಕೆ ಅಸ್ವಸ್ಥಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೇ ಕ್ಷಣಗಳಲ್ಲಿ ಆಟೋ ಒಂದು ಬಂದು ಆಟೋನ ಮೂಲಕ ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸುವಂಥ ಡ್ರಾಮಾವನ್ನು ಮಾಡ್ತಾರೆ. ಅದರ ಬೆನ್ನಲ್ಲೇ ಮತ್ತೋರ್ವ ಆರೋಪಿ ಮಂಜುನಾಥ್ ಗ್ಯಾಂಗ್ನಲ್ಲಿ ಏನಿದ್ದ ಆರೋಪಿ ಆಕೆಯ ಮನೆ ಇದರ ಸಮೀಪದಲ್ಲೇ ಇರ್ತಕ್ಕಂಥ ಮನೆಗೆ ಬಂದು ಆಕೆಯ ಕೀಯನ್ನು ಕಸ್ಕೊಂಡು ಬಂದಿರ್ತಾರೆ. ಆಕೆಯ ಕೀಯನ್ನು ಓಪನ್ ಮಾಡಿ ಮನೆಯ ಒಳಭಾಗದಲ್ಲಿ ಹುಡುಕಾಟವನ್ನು ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮನೆಯ ಓನರ್ಗೆ ಆತ ಸಿಕ್ಕಿಬಿರ್ತಾನೆ. ತದನಂತರದಲ್ಲಿ ಇಡೀ ಪ್ರಕರಣ ಹೊರಬಿರುತ್ತೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿದಂಥ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು 4 ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಪ್ರಕರಣದಲ್ಲಿ ಪ್ರಮುಖವಾಗಿ ಆಕೆ ಫೈನಾನ್ಸ್ ಮಾಡ್ತಿದ್ದು ಅನ್ನೋದನ್ನು ಖಚಿತಪಡಿಸಿಕೊಂಡಂಥ ಈ ಆರೋಪಿಗಳ ಪೈಕಿ ಓರ್ವ ಆಕೆಯಿಂದ ಫೈನಾನ್ಸ್ ಹಣವನ್ನು ಕೂಡ ಪಡೆದುಕೊಂಡಿರ್ತಾನೆ. ಆಕೆ ವಾಪಸ್ ಹಣವನ್ನು ಕೇಳಿದಂಥ ಸಂದರ್ಭದಲ್ಲಿ ಈಕೆ ಒಂಟಿ ಮಹಿಳೆ ಮನೆಯಲ್ಲಿ ವಾಸವಾಗಿದ್ದು ಫೈನಾನ್ಸ್ ವ್ಯವಹಾರವನ್ನು ಮಾಡ್ತಿರ್ತಾಳೆ ಅಂತೇಳಿ ತಿಳಿದುಕೊಂಡಿರ್ತಾರೆ. ಆ ನಂತರದಲ್ಲಿ ಈಕೆಯಿಂದ ಹಣ ಲಪಟಾಯಿಸುವಂಥ ಸಲುವಾಗಿ ಮರ್ಡರ್ ಫಾರ್ ಗೈನ್ ಆಗಿರ್ತಕ್ಕಂಥದ್ದು. ಈಕೆಯಿಂದ ಹಣವನ್ನು ಲಪಟಾಯಿಸುವಂಥ ಸಲುವಾಗಿ ಏಪ್ರಿಲ್ 20ರಂದು ಪಕ್ಕಾ ಸ್ಕೆಚ್ಚನ್ನು ರೂಪಿಸಿ ಟೂ ವೀಲರ್ನಲ್ಲಿ ಆಕ್ಸಿಡೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆ ಬಳಿಕ ಆಕೆಯನ್ನು ಆಟೋದಲ್ಲಿ ಆಸ್ಪತ್ರೆಗೆ ಸಾಗಿಸುವಂಥ ಪ್ರಯತ್ನವನ್ನು ನಡೆಸ್ತಾರೆ. ಇದೇ ಸಂದರ್ಭದಲ್ಲಿ ಆಕೆಯ ಬಳಿ ಮನೆಯ ಕೀಯನ್ನು ಕಸಿದುಕೊಂಡು ಹೋಗಿ ಕೀಯನ್ನು ಓಪನ್ ಮಾಡಿ ಆ ಮನೆಯಲ್ಲಿ ಹುಡುಕಾಟವನ್ನು ನಡೆಸ್ತಿರ್ಬೇಕಾದ ಸಂದರ್ಭದಲ್ಲಿ ಆ ಹಣವನ್ನು ತೆಗೆದುಕೊಳ್ಳೋಕೆ ಹುಡುಕಾಟವನ್ನು ನಡೆಸ್ತಾರೆ. ಈ ಸಂದರ್ಭದಲ್ಲಿ ಮನೆ ಮಾಲೀಕರಿಗೆ ಸಿಕ್ಕಿಬಿದ್ದಿರ್ತಕ್ಕಂಥದ್ದು. ಈಗಾಗಲೇ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳು ಅರೆಸ್ಟ್ ಆಗಿದ್ದರು. ಈ ಪೈಕಿ ರೌಡಿ ಶೀಟರ್ ಆಗಿರ್ತಕ್ಕಂಥ ಮಂಜುನಾಥ್ ಎಂಬಾತ ಕಸ್ಟೋಡಿಯಲ್ ಡೆತ್ ಆಗಿರ್ತಕ್ಕಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಕೊಲೆ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಕೂಡ ಚುರುಕುಗೊಳಿಸಿರ್ತಕ್ಕಂಥದ್ದು. ಕ್ಯಾಮರಾಮನ್ ವಾಲಿ ಜೊತೆ ಶಿವಪ್ರಸಾದ್, ಟಿ ವಿ 9 ಬೆಂಗಳೂರು.